ಮಂಜುರೆಡ್ಡಿ ಅಂತ. ನಮ್ದು ಊರು ಬಂದ್ಬಿಟ್ಟು ಬೂರುಮಾಕ್ಲಳ್ಳಿ ಕೈವಾರ ಹತ್ರ ಇರೋದು, ಚಿಂತಾಮಣಿ ತಾಲೂಕು. ಇವಾಗ ಅಂಗಡಿ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರದಲ್ಲಿ ಅಗಲಗುರ್ಕಿ ಹತ್ರ ಅಂಗಡಿ ಇರೋದು. ನಮ್ಮ ಅಂಗಡಿ ಹೆಸರು ಬಂದ್ಬಿಟ್ಟು ನಿಧಿಶಾ ಅಗ್ರಿ ಫಾರ್ಮ್. ನಮ್ಮ ಅಂಗಡಿಯಲ್ಲಿ ಬಂದ್ಬಿಟ್ಟು ನಾವು ಔಷಧಿಗಳು ಮಾರ್ತಾ ಇದೀವಿ, ಮತ್ತೆ ಗೊಬ್ಬರಗಳು ಮಾರ್ತಾ ಇದೀವಿ. ಅದಾದ್ಮೇಲೆ ಅಂಗೆ ಹಿಂಡಿ ಬೇವಿನ ಹಿಂಡಿ ನಾವೇ ಸ್ವಂತ ತಯಾರಿಸಿ ಮಾರ್ತಾ ಇದೀವಿ. ಅದ್ರ ಜೊತೆಗೆ ನಮ್ದು ನರ್ಸರಿನೂ ಇರೋದ್ರಿಂದ ಸೇವಂತಿಗೆ ಗಿಡಗಳು, ಎಲ್ಲ ರೀತಿ ಹೂವಿನ ಬೆಳೆ ಗಿಡಗಳನ್ನ ಕೊಡ್ತೀವಿ. ತರಕಾರಿ ಕೆಲವೊಂದು ಗಿಡಗಳು ಮಾತ್ರ ಕೊಡ್ತಾ ಇದೀವಿ. ನಾನು ಈ ಅಂಗಡಿ ಓಪನ್ ಮಾಡೋಕ್ಕಿಂತ ಮುಂಚೆ 23 ಮತ್ತು 24ರಲ್ಲಿ ಆಡೋನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರ ಅಲ್ಲಿ ಬಂದ್ಬಿಟ್ಟು ದೇಸಿನ ತರಬೇತಿ ಪಡೆದ್ಬಿಟ್ಟು, ಅದಾದ್ಮೇಲೆ ಲೈಸೆನ್ಸ್ ತಗೊಂಡು 2025-26ರಲ್ಲಿ ಅಂಗಡಿ ಓಪನ್ ಮಾಡಿ ಅಲ್ಲಿಂದ ಅಂಗಡಿನ ನಡ್ಸ್ಕೊಂಡು ಬರ್ತಾ ಇದ್ದೆ. ದೇಸಿ ತರಬೇತಿ ಪಡ್ಕೊಳಕ್ ಮುಂಚೆ ಏನಾಗ್ತೈತೆ ಅಂತಂದ್ರೆ, ನಮಗೆ ಒಂದು ರೋಗ ಇರ್ಬೋದು, ಒಂದು ಕೀಟದ ಬಾಧೆ ಇರ್ಬೋದು, ಅಥವಾ ಇವೆರಡು ಏನು ಡಿಫ್ರೆನ್ಸ್ ಇತ್ತಲ್ವಾ, ಅದನ್ನ ತಿಳ್ಕೊಳೋದಕ್ಕೆ ನಮ್ಮ ಕೈಲಿ ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೇನಂತಂದ್ರೆ ಎಲ್ಲ ಕಂಪ್ನಿಯವ್ರನ್ನ ಕೇಳಬೇಕಾಯ್ತು, ಎಲ್ಲ ಯಾರೋ ಅಂಗಡಿಯವ್ರನ್ನ ವಿಚಾರಿಸೋದು, ಆ ಥರ ಇದಾಗ್ತಾ ಇತ್ತು. ಬಟ್ ನಮ್ಗೆ ಏನಂತಂದ್ರೆ, ಈ ದೇಸಿ ಇಲ್ಲಿ ತರಬೇತಿ ಪಡ್ಕೊಂಡಿದ್ದಾದ್ಮೇಲೆ ನಮಗೆ ಒಂದು ಗಿಡ ಏನು ಹಾನಿಯಾಗಿದೆ, ಅದು ರೋಗದಿಂದ ಹಾನಿಯಾಗಿದೆ ಇಲ್ಲ ಕೀಟ ಬಾಧೆಯಿಂದ ಹಾನಿಯಾಗಿದೆಯಾ ಅನ್ನೋ ಈ ಡಿಫ್ರೆನ್ಸ್ ಏನಿದೆಯಲ್ಲ, ಅದನ್ನ ಸಂಪೂರ್ಣವಾಗಿ ತಿಳ್ಕೊಳೋದಕ್ಕೆ ಒಂದು ಉತ್ತಮವಾದ ಅವಕಾಶ ಆಯಿತು ದೇಸಿ ತರಬೇತಿ ಪಡೆದಿದ್ದಾದ್ಮೇಲೆ. ಅದಾದ್ಮೇಲೆ ಹೇಳ್ಬೇಕಂತಂದ್ರೆ, ನಮ್ಗೆ ಏನಂತಂದ್ರೆ, ಇವಾಗ ಏನು ಔಷಧಿಗಳಿರ್ಬೋದು, ಔಷಧಿಗಳು ಏನಂತಂದ್ರೆ ಅವಳನ್ನ ಯಾವ್ದಾವ್ದು ವಿಧಗಳಿದೆ, ಯಾವ ಥರ ಇದೆ, ಹುಳಕ್ಕೆ ಯಾವ್ದು ಸ್ಪ್ರೇ ಮಾಡಬೇಕು, ರೋಗಕ್ಕೆ ಯಾವ್ದು ಸ್ಪ್ರೇ ಮಾಡಬೇಕು ಅನ್ನೋದನ್ನ ಅಷ್ಟೊಂದು ಕರೆಕ್ಟಾಗಿ ಐಡೆಂಟಿಫೈ ಮಾಡೋಕ್ಕಾಗ್ತಾ ಇದೀವಿ. ಈ ತರಬೇತಿ ಪಡ್ಕೊಂಡಿದ್ದೆ ಆದ್ಮೇಲೆ ನಮಗೆ ತಾಂತ್ರಿಕವಾಗಿ ಒಳ್ಳೆ ಅನುಕೂಲ ಆಯಿತು. ಯಾವುದಕ್ಕೆ ಯಾವ ಥರ ರೋಗಕ್ಕೆ ಔಷಧಿ ಕೊಡಬೇಕು, ಇಲ್ಲ ಇದು ಕೀಟದಿಂದ ಇದಾಗಿದೆ, ತೊಂದರೆ ಆಗಿದೆ ಗಿಡಕ್ಕೆ, ಇಲ್ಲ ಪೋಷಕಾಂಶಗಳ ಕೊರತೆ ಆಗಿದೆಯಾ, ಇದನ್ನ ಗುರ್ಸೋದು ಕಷ್ಟ ಆಗ್ತಾ ಇತ್ತು. ಈ ದೇಸಿ ತರಬೇತಿ ಪಡ್ಕೊಂಡ್ಮೇಲೆ ನಮ್ಗೇನಾಯ್ತಂದ್ರೆ, ಪೌಷ್ಟಿಕಾಂಶಗಳ ಕೊರತೆಯಿಂದ ಆಗಿರೋಂಥ ಗುರ್ಸೋದಾಗಿರ್ಬೋದು, ಅಥವಾ ಕೀಟಬಾಧೆಯಿಂದ ಆಗಿರೋಂಥದನ್ನ ಗುರ್ಸೋದಾಗಿರ್ಬೋದು, ಅಥವಾ ರೋಗದಿಂದ ಗಿಡಕ್ಕೆ ತೊಂದರೆ ಆಗಿರೋದನ್ನ ಗುರ್ಸೋದಾಗಿರ್ಬೋದು, ಇವೆಲ್ಲನೂ ನಮ್ಗೇನಂತಂದ್ರೆ ವ್ಯತ್ಯಾಸಗಳನ್ನ ತಿಳ್ಕೊಳೋದಕ್ಕೆ ತಾಂತ್ರಿಕವಾಗಿ ತುಂಬಾ ಅನುಕೂಲ ಆಯಿತು. ಅದಾದ್ಮೇಲೆ ಏನಂತಂದ್ರೆ, ನಾವು ದೇಸಿಯಲ್ಲಿ ಮುಖ್ಯವಾಗಿ ಕಲ್ತಿದ್ದೇನಂದ್ರೆ, ನಮಗೆ ಮೊದಲು ಫೀಲ್ಡ್ ವಿಸಿಟ್ ಆಗಿರ್ಬೋದು, ಅಥವಾ ಕಂಪ್ನಿಗಳು ಕರ್ಕೊಂಡು ಹೋಗ್ಬೋದು, ಆಮೇಲೆ ಸೈಂಟಿಸ್ಟ್ಗಳು ಭೇಟಿ ಮಾಡಿಸೋದು, ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಕರ್ಕೊಂಡು ಹೋಗೋದು. ಅಲ್ಲಿ ನಮ್ಗೇನಾಯ್ತು ಅಂದ್ರೆ, ಅಲ್ಲಿ ವಿಜ್ಞಾನಿಗಳ ಜೊತೆ ಸಂಪರ್ಕ ನೇರವಾಗಿ ಸಿಕ್ದಂಗೆ ಆಯಿತು. ಅದಾದ್ಮೇಲೆ ನಮ್ಗೇನೇ ಇದು ಬಂದ್ರೂ ವಿಜ್ಞಾನಿಗಳ ಜೊತೆ ನಾವು ನೇರವಾಗಿ ಮಾತಾಡ್ಬೋದಾಗಿತ್ತು, ನೇರವಾಗಿ ವಿಷಯಗಳನ್ನ ತಿಳ್ಕೊಳ್ಬೋದಾಗಿತ್ತು. ಇದೆಲ್ಲ ಅನುಕೂಲಗಳಾಗಿರೋದ್ರಿಂದ ನಮ್ಗೆ ಈ ಮೊದಲು ಏನು ದೇಸಿ ತರಬೇತಿ ಪಡ್ಕೊತಾ ಇದ್ವಲ್ಲ, ಅದರಲ್ಲಿ ಇದ್ದಿದ್ದು ಜ್ಞಾನಕ್ಕಿಂತ ಇವಾಗ ಉತ್ತಮವಾದ ಜ್ಞಾನನ ಪಡ್ಕೊಳೋದಕ್ಕೆ ಸಹಾಯ. ರೋಗಕ್ಕೆ ಆಗಿರ್ಬೋದು, ಅಥವಾ ಕೀಟಬಾಧೆಗೆ ಆಗಿರ್ಬೋದು, ಅಥವಾ ಪೋಷಕಾಂಶಗಳು ಅಥವಾ ರಸಗೊಬ್ಬರಗಳು ಇರ್ಬೋದು, ಅದಕ್ಕೆ ಮುಂಚೆ ಏನಾಗ್ತೈತೆ ಅಂದ್ರೆ, ಅವ್ರು ಬಂದು ಏನೋ ಕೇಳ್ತಾ ಇದ್ರು, ಏನೋ ಕೊಡ್ತಾ ಇದ್ವಿ ಅನ್ನೋ ಥರ ಇರ್ತಾ ಇತ್ತು. ಅದಾದ್ಮೇಲೆ ಇದು ನಾವು ದೇಸಿಯಲ್ಲಿ ಫೀಲ್ಡ್ ವಿಸಿಟ್ಟು ಮತ್ತೆ ಇದೆಲ್ಲ ಮಾಡಿದಾಗ ಏನಾಯ್ತು ಅಂತಂದ್ರೆ, ಮುಖ್ಯವಾಗಿ ಏನಂತಂದ್ರೆ ನಮ್ಗೆ ಅರ್ಥ ಆಗಿದೆ ಅಂತಂದ್ರೆ, ಮಣ್ಣು ಪರೀಕ್ಷೆ ಮಾಡಿದಾಗ ನಾವು ರೈತರಿಗೆ ಏನು ಕೊಡಬೇಕಾಗಿರುತ್ತೋ, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗಿರುತ್ತೋ ಅದು ಕರೆಕ್ಟಾಗಿ ಅಷ್ಟೇ ಪ್ರಮಾಣದಲ್ಲಿ ಕೊಡ್ಬೋದು. ಅದಾದ್ಮೇಲೆ ಮತ್ತೆ ಏನಂತಂದ್ರೆ, ರೈತರಿಗೆ ಆಗೋಂಥ ವೆಚ್ಚನ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಮಾಡೋಂಥ ಅವಕಾಶಗಳು ತುಂಬಾ ಇರುತ್ತೆ. ಈ ಎಲ್ಲ ಇದನ್ನ ವಿಷಯಗಳನ್ನ ನಾವು ಇಲ್ಲಿ ದೇಸಿಯಲ್ಲಿ ತಿಳ್ಕೊಂಡಿದ್ರಿಂದ ಇವಾಗ ರೈತರಿಗೆ ಯಾವ ಔಷಧಿ ಎಷ್ಟು ಕೊಡಬೇಕು, ಯಾವ ಪೋಷಕಾಂಶಗಳು ಎಷ್ಟು ಕೊಡಬೇಕು, ಯಾವ ರಸಗೊಬ್ಬರಗಳು ಎಷ್ಟು ಕೊಡಬೇಕು ಅನ್ನೋದು ನಮಗೆ ಇವಾಗ ಸರಿಯಾದ ಪ್ರಮಾಣದಲ್ಲೇ ಕೊಡ್ತಾ ಇದ್ವಿ. ಅದರಿಂದ ರೈತರಿಗೂ ಅನುಕೂಲ ಆಗ್ತಾ ಇದೆ. ಅಲ್ಲಿ ಏನು ವಾತಾವರಣಕ್ಕೆ ಆಗ್ತಾರಂತ ಕಲುಷಿತ ಏನಿತ್ತು ಅದನ್ನು ಕಡಿಮೆ ಆಗಿದೆ. ರೈತರಿಗಾಗುವಂಥ ವೆಚ್ಚದಲ್ಲೂ ಗಣನೀಯ ಪ್ರಮಾಣದಲ್ಲಿ ಕಮ್ಮಿ ಆಗಿದೆ. ಈ ಒಂದು ಬದಲಾವಣೆ ದೇಸಿಯಿಂದ ನಮಗೆ ಆಗಿದೆ. ಈ ತರಬೇತಿ ಪಡ್ಕೊಂಡಿದ್ದಾದ್ಮೇಲೆ ನಾನು ರೈತರಿಗೆ ಏನೊಂದು ಇದು ಸಲಹೆ ಸೂಚನೆಗಳನ್ನ ಕೊಡ್ತಾ ಇದ್ದೀನಲ್ಲ, ಅವ್ರಿಗೇನು ವಿಷಯ ಬೇಕೋ ಅದು ನನ್ನ ಕಡೆಯಿಂದ ಸಿಗ್ತಾ ಇರೋದ್ರಿಂದ ರೈತರು ಖುಷಿ ಆಗ್ತಾ ಇದ್ದಾರೆ. ಆಮೇಲೆ ಮತ್ತೆ ಅವ್ರ ಜೊತೆ ಇನ್ನೊಬ್ಬರನ್ನ ಕರ್ಕೊಂಡ್ಬಂದು ನನ್ನ ಹತ್ರ ಸಲಹೆ ಸೂಚನೆಗಳನ್ನ ತಗೊಂಡೋಗಿ ಅವ್ರು ಬೆಳೆಯೋದ್ರಲ್ಲಿ ಯಶಸ್ವಿನೇ ಆಗ್ತಾ ಇದ್ದಾರೆ. ಇದು ನಮಗೆ ತುಂಬ ಖುಷಿ ಆಗೋಂಥ ವಿಚಾರ. ಆಮೇಲೆ ವ್ಯಾಪಾರ ವ್ಯವಹಾರಗಳು ಜಾಸ್ತಿ ಆಗಿದೆ. ಇದರಿಂದ ನಮಗೂ ಅನುಕೂಲ ಆಗ್ತಾ ಇದೆ, ರೈತರಿಗೂ ಅನುಕೂಲ ಆಗ್ತಾ ಇದೆ. ಈ ದೇಸಿಯಿಂದ ನನಗೆ ಇಷ್ಟೆಲ್ಲ ಪ್ರಯೋಜನಗಳಾಗಿರೋದ್ರಿಂದ ನಾನು ದೇಸಿ ಇದಕ್ಕೆ ನಮ್ಮ ಸರ್ಕಾರ ಏನು ಈ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದೆಯಲ್ಲ, ಇದಕ್ಕೆ ನಾನು ತುಂಬ ಧನ್ಯವಾದಗಳು ಹೇಳೋದಕ್ಕೇ ತಿಳಿಸು. ಅಂಗಡಿಗಳು ಮಾಡಿಕೊಂಡು ಈ ಥರ ದೇಸಿ ತರಬೇತಿ ಮಾಡದೇ ಇರೋರು, ನನ್ನ ಕಡೆಯಿಂದ ಏನು ಸಲಹೆ ಅಂತಂದರೆ, ನೀವು ನೇರವಾಗಿ ದೇಸಿ ಇದಕ್ಕೆ ಹೋಗಿ ದೇಸಿ ತರಬೇತಿನ ಪಡ್ಕೊಂಡಿದ್ದಾದ್ಮೇಲೆ ನಿಮ್ಗೆ ಇಷ್ಟು ದಿವಸ ಏನಿತ್ತೋ ಅದಕ್ಕಿಂತ ಒಳ್ಳೆ
ಒಂದು ತಂತ್ರಜ್ಞಾನದ ಬಗ್ಗೆ ಆಗಲಿ ವಿಷಯಗಳ ಬಗ್ಗೆ ಆಗಲಿ ತುಂಬ ಅರಿವು ಬರುತ್ತೆ. ಆಮೇಲೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ಜಾಸ್ತಿ ಆಗುತ್ತೆ. ಕೇವಲ ನೀವು ಅಂಗಡಿ ಲೈಸೆನ್ಸ್ ತಗೊಳೋದಕ್ಕೆ ಮಾತ್ರ ಅನ್ನೋ ಕಾರಣಕ್ಕೆ ಮಾತ್ರ ಹೋಗ್ಬಿಟ್ರಿ. ಅಲ್ಲಿ ತುಂಬ ವಿಷಯಗಳನ್ನ ನಿಮಗೆ ತಿಳಿಸ್ಕೊಡ್ತಾರೆ. ತುಂಬ ವಿಜ್ಞಾನಿಗಳು ಆಗಿರ್ಬೋದು, ಆಮೇಲೆ ಫೀಲ್ಡ್ ವಿಸಿಟ್ಗಳಿಂದ ಆಗಿರ್ಬೋದು, ಆಮೇಲೆ ಪ್ರಗತಿಪರ ರೈತರು ಇರ್ಬೋದು, ಎಲ್ಲ ವಿಷಯಗಳು ನಿಮಗೆ ಕೇವಲ 50 ವಾರಗಳಲ್ಲಿ ನಿಮ್ಗೆ ಎಲ್ಲ ವಿಷಯಗಳಲ್ಲೂ ಇಷ್ಟು ಕಡಿಮೆ ವೆಚ್ಚದಲ್ಲಿ, ಇಷ್ಟೊಂದು ಕಡಿಮೆ ಪ್ರಮಾಣದಲ್ಲಿ, ಕಡಿಮೆ ಸಮಯದಲ್ಲಿ ನಿಮ್ಗೆ ಇಷ್ಟೊಂದು ವಿಷಯಗಳನ್ನ ತಿಳಿಸ್ಕೊಡೋಂಥ ಬೇರೆ ಯಾವ ಕೋರ್ಸ್ಗಳು ಇಲ್ಲ. ಅಲ್ಲಿ ಕಲಿಯೋದು ಅಲ್ಲಿ ಹೋಗ್ಬಿಟ್ಟು ನೀವು ಏನು ತುಂಬಾ ಆತ್ಮವಿಶ್ವಾಸ ಅನ್ನೋದು ಜಾಸ್ತಿ ಆಗುತ್ತೆ ನಿಮ್ಗೆ. ಇಲ್ಲಿ ಮುಖ್ಯವಾಗಿ ಏನಂತಂದ್ರೆ ಇಲ್ಲಿ ಹೊಂಗೆ ಹಿಂಡಿ ಮತ್ತೆ ಬೇವಿನ ಹಿಂಡಿನ ನಾವೇ ತಯಾರಿಸಿ ಎಣ್ಣೆ ತೆಗಿದೆ ಕೇವಲ ಬೀಜದಿಂದ ಪುಡಿ ಮಾಡಿ ಕೊಡ್ತೀವಿ. ಪುಡಿ ಮಾಡಿ ಕೊಡೋದ್ರಿಂದ ನೀವೇನು ಕಳಪೆ ಇದು ಬೇವಿನ ಹಿಂಡಿ ಹೊಂಗೆ ಹಿಂಡಿಯಿಂದ ಏನು ಇದಾಗ್ತಿದೋ ಅದೆಲ್ಲ ತೊಂದರೆಗಳನ್ನ ನಿವಾರಣೆ ಆಗುತ್ತೆ. ಅದಾದ್ಮೇಲೆ ಮತ್ತೆ ನಮ್ದು ಕೇವಲ 5 ರಿಂದ 6 ಮೂಟೆ ಅಷ್ಟು ಕೊಟ್ರೆ ಸಾಕು 1 ಎಕರೆಗೆ. ನೀವೇನು 15 ಮೂಟೆ 20 ಮೂಟೆ ಕೊಡೋಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು ಉತ್ತಮವಾಗಿರೋದ್ರಿಂದ ಎಣ್ಣೆ ತೆಗ್ದಿರಲ್ಲ, ಹಂಗೆ ಬೀಜ ಪೌಡರ್ ಮಾಡಿರೋದ್ರಿಂದ ನಿಮ್ಗೆ ಆಮೇಲೆ ಬೆಳೆನೂ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ. ಮಾಡಿಕೊಟ್ಟ ನನಗೆ ಕೃಷಿ ವಿಜ್ಞಾನ ಕೇಂದ್ರ ಆಡೋನಹಳ್ಳಿ ಮತ್ತೆ ಅಲ್ಲಿನ ವಿಜ್ಞಾನಿಗಳಾಗಿರ್ಬೋದು ಪ್ರತಿಯೊಬ್ಬರಿಗೂ ನನ್ನ ಮನಪೂರ್ವಕ ಧನ್ಯವಾದಗಳು. ನಾನು ಆಡೋನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಇಷ್ಟೊಂದು ಜ್ಞಾನಾರ್ಜನೆ ಕೊಟ್ಟ ನಿಮ್ಗೆಲ್ರಿಗೂ ಆಗಿರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.